ಕುಡಿಯೋದಕ್ಕೆ ಬಿಸ್ಕೆಟ್ ತೊಗೊಂಡ್ಬರ್ತೀನಿ. ಹೇಗಿದೆಯಮ್ಮ? ಬಂದ್ಬಿಟ್ಟ ಡಾಕ್ಟ್ರು ಮಗ ಇವರು ಇವಾಗ ವಿಚಾರಿಸ್ಕೊತಾ ಇದ್ದಾರೆ. ಕನಕ ಅವನು ಕಾಫಿ ಬೇಕಾ ಕೇಳು. ನಾವು ಕಾಫಿ ಎಲ್ಲ ಕುಡಿಯೋದನ್ನ ಬಿಟ್ಬಿಟ್ಟಿದೀವಿ. ಏನಿದ್ರು ಬಾದಾಮ್ ಹಾಲು ಅಷ್ಟೇ. ಬಾದಾಮಿ ಹಾಲು ಬೇಕಾದ್ರೂ ಕುಡಿ, ಆಲಿವ್ ಆಯಿಲ್ ಬೇಕಾದ್ರೂ ಕುಡಿ. ಸಂಪಾದನೆ ಮಾಡ್ತಿದ್ಯಲ್ಲಪ್ಪ ಲೆವೆಲ್. ಏ ಮಂಜು, ಯಾವ್ದಾವುದು ಫೋನು? ಬ್ರ್ಯಾಂಡೆಡ್ ಫೋನು. ಅದನ್ನ ತಗೊಳೋದಕ್ಕೆ ತುಂಬಾ ದುಡ್ಡಾಗಿರ್ಬೇಕಲ್ವಾ? ಒಂದ್ 70-80 ಸಾವಿರ ಇರುತ್ತಕ್ಕ. ಅಷ್ಟೊಂದು ದುಡ್ಡು ಹೇಗೂ ಸಂಪಾದನೆ ಮಾಡಿದೆ? ಓಹೋ, ಆ ಕಾಗೆ ಸುಬ್ಬ ಕೊಟ್ನಾ? ಕಾಗೆ ಆಗ್ಲಿ ಗೂಬೆ ಆಗ್ಲಿ ಸುಮ್ನೆ ಕೊಡಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅಮ್ಮ ಕನಕ ನಾವೆಲ್ಲ ಸೇರಿ ಕಷ್ಟಪಟ್ಟಿಲ್ಲ ಅಂತ ಹೇಳ್ತಿದ್ಯಾ? ವರ್ಷ ಪೂರ್ತಿ ದುಡಿದ್ರು ಅಷ್ಟು ಸಂಪಾದನೆ ಮಾಡೋದಕ್ಕಾಗಲ್ಲ ನಮ್ ಕೈಲಿ. ನೀನು ಅದ್ ಹೆಂಗೋ 1 ತಿಂಗಳಲ್ಲೇ ಸಂಪಾದನೆ ಮಾಡಿದೆ. ತಮ್ಮ ಉದ್ಧಾರ ಆಗ್ತಿದ್ದಾನಂದ್ರೆ ಖುಷಿ ಪಡ್ಬೇಕು, ಹೀಗೆಲ್ಲ ಹೊಟ್ಟೆ ಉರ್ಕೋಬಾರ್ದು. ನೀನು ಉದ್ಧಾರ ಆದ್ರೆ ನಾವು ಸಂತೋಷನೇ ಪಡ್ತೀವಿ. ಆದ್ರೆ ನೀನು ಆ ಪರೋಡಿ ಕುಡ್ಕುನ್ ಜೊತೆ ಸೇರಿರೋದು ನಮ್ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಾಗ್ತಿದೆ. ಯಾರು ಕುಡುಕ ಪರೋಡಿ? ಇನ್ಯಾರು? ಒಕ್ಕಾಗೆ ಸುಬ್ಬನೆ. ಹಾಗಿದ್ರೆ ಇವನನ್ನ ಏನಂತ ಕರಿಬೇಕು? ಲೋಫರ್ ಇವನು. ಇವನಿಂದ ಡ್ರೈವರ್ಸ್ಗೆಲ್ಲ ಕೆಟ್ಟ ಹೆಸರು. ನಾಲಾಯಕ್, ಲಫಂಗ, ಐವಾನ್. ಆಹಾ, ಎಷ್ಟೆಲ್ಲ ಒಳ್ಳೆ ಹೆಸರು ತಗೋತಿದಾರೆ ನಮ್ಮ ಭಾವ. ಮಂಜ, ಬಾಯಿ ಮುಚ್ಕೊಂಡಿರು. ನಾವು ಬಾಯಿ ಮುಚ್ಕೋಬೋದು, ಆದರೆ ಪ್ರಪಂಚ ಕಣ್ಣು ಮುಚ್ಕೊಂಡು ಕೂತಿರಲ್ಲ. ಸಹಸ್ರನಾಮ ಶುರುವಾಗಿದೆ. ನೋಡು ನೋಡು ಹೇಗಿದೆ ಬಿರುದಾವಳಿಗಳು. ಅಂಥವನು ಸಭ್ಯಸ್ಥ. ರೀಸೆಂಟಾಗಿ ಕೆಲಸ ಮಾಡಿಕೊಂಡು ನನ್ನಂತ ಒಂದು ಸಂಸಾರ ಉದ್ಧಾರ ಮಾಡ್ತಿರೋ ನಮ್ಮ ಬಾಸು ಕೆಟ್ಟವನು ಅಲ್ವಾ? ನಿನ್ನ ಜೀವನ ಹಾಳಾಗೋಯ್ತಕ್ಕ. ಆ ರಂಗನಾಥ್ ಅವ್ರ ಮಾತು ಕೇಳಿ ಬಾವಿಗೆ ತಳ್ಬಿಟ್ವಿ ನಿನ್ನ. ಅದೇನೋ ಹೇಳ್ತಿದ್ದಲ್ಲ, ಹೊಟ್ಟೆ ಉರಿಯುತ್ತೆ ಅಂತ. ಈಗ ನಮಗೆ ಹೊಟ್ಟೆ ಉರಿತಾ ಇದೆ. ಅಕ್ಕ ಅಕ್ಕ ಏನೋ ನೀನು 1000 ಕಮೆಂಟ್ಸ್ ಬರ್ಬೋದು, ಅದನ್ನೆಲ್ಲ ಅಕ್ಕಂಗೆ ತೋರ್ಸೋಣ ಮನ್ಸು ನೋವು ಮಾಡ್ಬೇಕಾಗಿತ್ತಾ? ಆಹಾ, ಓಡೋಡ್ ಬಂದು ನನಗೆ ನೋವು ಮಾಡ್ತಾಳಲ್ಲ ಈ ಅಕ್ಕ. ನನ್ನ ಪರವಾಗಿ ಏನಾದರೂ ಮಾತಾಡ್ತಿದ್ಯಾ? ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಳೆ.